ನಾವೆಲ್ಲರೂ ಜೀವನದಲ್ಲಿ ಜ್ಞಾನ ಸಂಪಾದನೆ ಮಾಡಬೇಕು, ಹೊಸ ವಿಚಾರಗಳನ್ನು ಕಲಿಬೇಕು ಅಥವಾ ಬದುಕಿನ ಅರ್ಥವನ್ನು ಹುಡುಕಬೇಕು ಅಂತ ಏನೇನೋ ಓದ್ತೇವೆ, ಸಾಕಷ್ಟು ಶ್ರಮ ಪಡ್ತೇವೆ. ಆದರೆ ಒಂದು ಕ್ಷಣ ಹೀಗೆ ಕಲ್ಪಿಸ್ಕೊಳ್ಳೋಣ. ಪ್ರಾಚೀನ ಗ್ರಂಥಗಳ ಪ್ರಕಾರ ನಾವು ಎಷ್ಟೇ ಜ್ಞಾನವನ್ನು ಸಂಪಾದಿಸಿದ್ರೂ ನಮ್ಮ ಮನಸ್ಸಿನ ಮೇಲೆ ನಾವಾಗಿಯೇ ತೆಗೆಯಲಾಗದಂತಹ ಒಂದು ಭಾರವಾದ ಮುಚ್ಚಳ ಇದೆ ಅಂತ. ಓಹೋ, ಮುಚ್ಚಳ. ಹೌದು, ಆ ಮುಚ್ಚಳವನ್ನು ತೆಗೆಯುವ ತನಕ ನಮ್ಗೆ ನಿಜವಾದ ಆನಂದ ಸಿಗುವುದೇ ಇಲ್ಲ. ಇದು ಮೇಲ್ನೋಟಕ್ಕೆ ಸ್ವಲ್ಪ ವಿಚಿತ್ರವೆನಿಸಿದರೂ ಇದರ ಹಿಂದಿರುವ ತರ್ಕ ಅತ್ಯದ್ಭುತವಾಗಿದೆ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಖಂಡಿತ, ಇದೊಂದು ಬಹಳ ಆಸಕ್ತಿದಾಯಕವಾದ ವಿಷಯ. ಇಂದಿನ ನಮ್ಮ ಗುರಿ ಆ ಪ್ರಾಚೀನ ಆಧ್ಯಾತ್ಮಿಕ ತತ್ವಜ್ಞಾನಗಳು ಕೇವಲ ಓದಲು ಮಾತ್ರ ಸೀಮಿತವಾಗಿರದೆ ಆಧುನಿಕ ಬದುಕಿನಲ್ಲಿ ಮತ್ತು ಸಮುದಾಯದ ಕಾರ್ಯಗಳಲ್ಲಿ ಹೇಗೆ ಪ್ರಾಯೋಗಿಕವಾಗಿ ಅಳವಡಿಕೆಯಾಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು. ನಿಜ. ಮತ್ತು ಇದಕ್ಕಾಗಿ ನಮ್ಮ ಮುಂದಿರುವ ಇಂದಿನ ಮಾಹಿತಿಯ ಮೂಲಗಳು ಬಹಳ ವಿಶೇಷವಾಗಿವೆ. ಹೌದು, ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್, ಶಿವಮೊಗ್ಗ ಇವರು ಪ್ರಕಟಿಸುತ್ತಿರುವ ಜ್ಞಾನಧಾರ ಗ್ರಂಥಮಾಲಾ 3ರಡಿ ಬರುವ ನಾರದ ಭಕ್ತಿ ಸೂತ್ರ 15 ಮತ್ತು 16ರ ವಿವರಣೆ. ಜೊತೆಗೆ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 1 ಎಂಬ 425 ಪುಟಗಳ ಬೃಹತ್ ಗ್ರಂಥದ ಬಿಡುಗಡೆಯ ಕುರಿತಾದ ವಿನಂತಿ ಪತ್ರ ಕೂಡ ನಮ್ಮ ಮುಂದಿದೆ. ಅಂದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮ ಬದುಕನ್ನು ಕೊಂಡೊಯ್ಯುವ 9 ಪ್ರಮೇಯಗಳು ಮತ್ತು ಆ ಜಡವಾದ ಮುಚ್ಚಳವನ್ನು ತೆಗೆಯುವ ಭಕ್ತಿಯ ನಿಜವಾದ ಅರ್ಥವನ್ನು ನಾವಿನ್ನು ಚರ್ಚಿಸುತ್ತಿದ್ದೇವೆ. ಕರೆಕ್ಟ್. ಮತ್ತು ಈ ಜ್ಞಾನವನ್ನು ಇಂದಿನ ಪೀಳಿಗೆಗೆ ತಲುಪಿಸಲು ನಡೆಯುತ್ತಿರುವ ಒಂದು ಅದ್ಭುತ ಸಾಂಸ್ಥಿಕ ಪ್ರಯತ್ನವನ್ನು ಕೂಡ ನಾವು ಇನ್ನು ಒಟ್ಟಿಗೆ ಸೇರಿಸಿ ನೋಡಲಿದ್ದೇವೆ. ನೋಡಿ, ಈ 2 ಮೂಲಗಳು ನಮಗೆ ಒಂದು ಸಂಪೂರ್ಣ ಚಿತ್ರಣವನ್ನು ಕಟ್ಟಿಕೊಡ್ತವೆ. ಒಂದು ಕಡೆ ಸಾವಿರಾರು ವರ್ಷಗಳ ಹಿಂದಿನ ತಾತ್ವಿಕ ಅಡಿಪಾಯವಿದ್ರೆ, ಇನ್ನೊಂದು ಕಡೆ ಆ ತತ್ವವನ್ನು 2026ರ ಈ ಆಧುನಿಕ ಕಾಲಘಟ್ಟದಲ್ಲಿ ಜನಸಾಮಾನ್ಯರ ಕೈಗೆ ತಲುಪಿಸುವ ಪ್ರಾಯೋಗಿಕ ಸೇವಾ ಕಾರ್ಯವಿದೆ. ಅಂದ್ರೆ ತತ್ವ ಮತ್ತು ಆಚರಣೆಯ ಒಂದು ಸುಂದರ ಬೆಸುಗೆ ಅಂತ ಹೇಳಬಹುದು ಅಲ್ವಾ? ಖಂಡಿತ. ಈ ಬೆಸುಗೆಯನ್ನು ಅರ್ಥಮಾಡಿಕೊಳ್ಳುವುದು ನಿಜಕ್ಕೂ ಒಂದು ಬೌದ್ಧಿಕ ಸಾಹಸವೇ ಸರಿ. ಹಾಗಾದ್ರೆ ಈ ಬೌದ್ಧಿಕ ಸಾಹಸದ ಮೊದಲ ಹೆಜ್ಜೆಯಾಗಿ ನಾವು ಇತಿಹಾಸದ ಒಂದು ಕುತೂಹಲಕಾರಿ ಘಟ್ಟಕ್ಕೆ ಹೋಗ್ಬೇಕು. ಶ್ರೀಮದಾಚಾರ್ಯರು ಅಂದ್ರೆ ಮಧ್ವಾಚಾರ್ಯರು ಬರೆದ ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ ಸೇರಿದಂತೆ ಒಟ್ಟು 37 ಗ್ರಂಥಗಳನ್ನು ಸರ್ವಮೂಲ ಎಂದು ಕರೆಯಲಾಗುತ್ತದೆ. ಹೌದು, 37 ಬೃಹತ್ ಗ್ರಂಥಗಳು. ಈಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ 37 ಸಂಸ್ಕೃತ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಅಳವಡಿಸಿಕೊಳ್ಳೋದು ಅಸಾಧ್ಯದ ಮಾತು ಅಂತಲೇ ಹೇಳಬಹುದು. ನಿಜ, ಇದು ತುಂಬಾ ಕಷ್ಟದ ಕೆಲಸ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಯಾವುದಾದರೂ ಒಂದು ಸುಲಭದ ದಾರಿ ಇದೆಯಾ ಅಂತ ಹುಡುಕಿದ್ರೆ ನಮಗೆ ಶ್ರೀ ವ್ಯಾಸತೀರ್ಥರ ನವಪ್ರಮೇಯ ರತ್ನಮಾಲಾ ಎದುರಾಗುತ್ತದೆ. ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಆ ಇಡೀ 37 ಗ್ರಂಥಗಳ ಸಾರವನ್ನು 9 ತತ್ವಗಳಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ. ಇದು ಆಕ್ಚುಲಿ ಒಂದು ರೀತಿಯ ಅಲ್ಟಿಮೇಟ್ ಚೀಟ್ ಶೀಟ್ ಇದ್ದಾಗೆ. ಹೌದು, ಆ 9 ತತ್ವಗಳ ಮೇಲೆ ನಾವು ಸ್ವಲ್ಪ ಬೆಳಕು ಚೆಲ್ಲುವುದು ಸೂಕ್ತ ಅನ್ಸುತ್ತೆ. ಖಂಡಿತ. ಆ 9 ಪ್ರಮೇಯಗಳು ಅಥವಾ ತತ್ವಗಳು ಬದುಕಿನ ಅಸ್ತಿತ್ವವನ್ನು ವಿವರಿಸುವ ಅತ್ಯಂತ ಸರಳ ಹಾಗೂ ಆಳವಾದ ಸೂತ್ರಗಳು. ಮೊದಲನೇದು ಹರಿಯೇ ಸರ್ವೋತ್ತಮ, ಅಂದ್ರೆ ಆ ಪರಮಾತ್ಮನೇ ಎಲ್ಲಕ್ಕಿಂತ ಮಿಗಿಲಾದವನು. ಎರಡನೇದು ಜಗತ್ತು ಸತ್ಯವಾದದ್ದು. ಇದು ಬಹಳ ಮುಖ್ಯವಾದ ನಿಲುವು, ಏಕೆಂದರೆ ಈ ಪ್ರಪಂಚ ಕೇವಲ ಭ್ರಮೆಯಲ್ಲ, ನಾವಿರುವ ವಾಸ್ತವ ಸತ್ಯವಾದದ್ದು ಎಂದು ಇದು ಪ್ರತಿಪಾದಿಸುತ್ತದೆ. ಮೂರನೇದು ಭೇದಗಳು ನೈಜವಾದದ್ದು. ಅಂದ್ರೆ ಜೀವರಾಶಿಗಳ ನಡುವಿನ ಮತ್ತು ಜಗತ್ತಿನ ವಸ್ತುಗಳ ನಡುವಿನ ವ್ಯತ್ಯಾಸಗಳು ಸತ್ಯ ಅಂತನಾ? ನಿಖರವಾಗಿ. ಇನ್ನು ನಾಲ್ಕನೆಯದು ಎಲ್ಲಾ ಜೀವರು ಪರಮಾತ್ಮನ ಅನುಚರರು ಅಥವಾ ಸೇವಕರು. ಐದನೇದು ಜೀವರಲ್ಲಿ ಉಚ್ಚ ನೀಚ ಭಾವವಿದೆ, ಅಂದ್ರೆ ಪ್ರತಿಯೊಬ್ಬರ ಸಾಧನೆ ಮತ್ತು ಸ್ವಭಾವದ ಆಧಾರದ ಮೇಲೆ ಅವರ ಆಧ್ಯಾತ್ಮಿಕ ಮಟ್ಟದಲ್ಲಿ ವ್ಯತ್ಯಾಸವಿರುತ್ತದೆ. ಓಕೆ. ಆರನೆಯದು ನೈಜ ಸುಖದ ಅನುಭವವೇ ಮುಕ್ತಿ. ಏಳನೆಯದು ಅಮಲ ಭಕ್ತಿಯೇ ಸಾಧನ, ಅಂದರೆ ಶುದ್ಧವಾದ ಭಕ್ತಿಯೇ ಆ ಮುಕ್ತಿಗೆ ದಾರಿ. ಎಂಟನೆಯದು ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಎಂಬ 3 ಪ್ರಮಾಣಗಳು. ಮತ್ತು ಅಂತಿಮವಾಗಿ 9ನೇದು. ಒಂದು ನಿಮಿಷ. ಇಲ್ಲಿ ಆ 8ನೇ ತತ್ವದ ಬಗ್ಗೆ ನಾನು ಸ್ವಲ್ಪ ಪ್ರಶ್ನಿಸ್ಬೇಕನಿಸ್ತಿದೆ. ಕೇಳಿ. ಅದರಲ್ಲಿ ಅನುಮಾನ ಅನ್ನುವ ಪದ ಬಂತು. ಅನುಮಾನ ಅಂದ್ರೆ ನಾವು ಸಾಮಾನ್ಯವಾಗಿ ಡೌಟ್ ಪಡುವುದು ಅಥವಾ ಸಂಶಯ ವ್ಯಕ್ತಪಡಿಸುವುದು ಅಂತ ಅಂದ್ಕೊಳ್ತೀವಿ ಅಲ್ವಾ? ಹೌದು. ಆದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ
ದೇವರ ಬಗ್ಗೆ ಅಥವಾ ಜ್ಞಾನದ ಬಗ್ಗೆ ಸಂಶಯ ಪಡುವುದು ಮುಕ್ತಿಗೆ ಒಂದು ದಾರಿನಾ? ಇದು ಭಾಷೆಯ ಕಾಲಘಟ್ಟಗಳ ನಡುವಿನ ಒಂದು ಸ್ವಾರಸ್ಯಕರವಾದ ವ್ಯತ್ಯಾಸ. ನಮ್ಮ ದೈನಂದಿನ ಕನ್ನಡದಲ್ಲಿ ಅನುಮಾನ ಅಂದ್ರೆ ಡೌಟ್ ಅಥವಾ ಸಂಶಯ, ಹೌದು. ಆದರೆ ತತ್ವಶಾಸ್ತ್ರದಲ್ಲಿ ಮತ್ತು ಸಂಸ್ಕೃತದಲ್ಲಿ ಅನುಮಾನ ಎಂದರೆ ತರ್ಕ, ಲಾಜಿಕ್ ಅಥವಾ ಇನ್ಫರೆನ್ಸ್. ಓಹೋ, ತರ್ಕಬದ್ಧವಾದ ವಿಶ್ಲೇಷಣೆ. ಹೌದು. ಅಂದ್ರೆ ಕೇವಲ ಯಾರೋ ಹೇಳಿದ್ರು ಅಂತ ಕುರುಡಾಗಿ ನಂಬೋದಲ್ಲ. ನಮ್ಮ ಬುದ್ಧಿಯನ್ನು ಬಳಸಿ ಕಾರಣ ಮತ್ತು ಪರಿಣಾಮಗಳನ್ನು ತರ್ಕಬದ್ಧವಾಗಿ ವಿಶ್ಲೇಷಿಸಿ ಸತ್ಯವನ್ನು ಕಂಡುಕೊಳ್ಳುವುದು. ಪ್ರತ್ಯಕ್ಷ ಅಂದರೆ ನೇರವಾಗಿ ಕಾಣುವುದು, ಅನುಮಾನ ಅಂದರೆ ತರ್ಕಿಸುವುದು, ಮತ್ತು ಆಗಮ ಅಂದರೆ ವೇದಗಳ ವಾಕ್ಯ. ಈ ಮೂರು ದಾರಿಗಳ ಮೂಲಕ ನಾವು ಸತ್ಯವನ್ನು ಅರಿಯಬೇಕು ಎಂಬುದೇ ಆ ತತ್ವದ ಅರ್ಥ. ವಾವ್, ಇದು ನಿಜಕ್ಕೂ ಒಂದು ಆಹಾ ಮೊಮೆಂಟ್. ಹೌದಲ್ವಾ? ಕುರುಡು ನಂಬಿಕೆಗಿಂತ ತರ್ಕಬದ್ಧವಾದ ವಿಶ್ಲೇಷಣೆಗೆ ನಮ್ಮ ಪರಂಪರೆಯಲ್ಲಿ ಎಷ್ಟು ಮಹತ್ವ ನೀಡಲಾಗಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಈಗ ಈ 9 ತತ್ವಗಳ ಪೈಕಿ ನನ್ನ ಗಮನ ಸೆಳೆದದ್ದು 7ನೇ ತತ್ವ. ಅಮಲ ಭಕ್ತಿಯೇ ಸಾಧನಾ. ಕರೆಕ್ಟ್. ಭಕ್ತಿ ಅನ್ನೋದು ನಮ್ಗೆಲ್ಲರಿಗೂ ಚಿರಪರಿಚಿತವಾದ ಪದ. ಆದ್ರೆ ಈ ಶುದ್ಧ ಭಕ್ತಿ ಅಥವಾ ಅಮಲ ಭಕ್ತಿ ಅಂದ್ರೆ ಹೇಗಿರ್ತದೆ? ಇದಕ್ಕೇನಾದ್ರೂ ಒಂದು ಮ್ಯಾನ್ಯುಯಲ್ ಇದೆಯಾ ಅಂತ ನೋಡಿದಾಗ ನಾವು ನಮ್ಮ ಇಂದಿನ ಮಾಹಿತಿಯ ಮೂಲಗಳ ಮುಂದಿನ ಭಾಗವಾದ ನಾರದ ಭಕ್ತಿ ಸೂತ್ರದ ಕಡೆಗೆ ಮುಖ ಮಾಡಬೇಕಾಗುತ್ತದೆ. ಹೌದು. ಒಟ್ಟು 84 ಸೂತ್ರಗಳಿರುವ ಈ ಗ್ರಂಥದಲ್ಲಿ 15 ಮತ್ತು 16ನೇ ಸೂತ್ರಗಳನ್ನು ಇಲ್ಲಿ ಅದ್ಭುತವಾಗಿ ವಿಶ್ಲೇಷಿಸಲಾಗಿದೆ. 15ನೆಯ ಸೂತ್ರ ತಲ್ಲಕ್ಷಣಾನಿ ವಾಚ್ಯಂತೆ ನಾನಾಮತಭೇದಾತ್ ಎಂದು ಹೇಳುತ್ತದೆ. ಅಂದ್ರೆ ಭಕ್ತಿಯನ್ನು ಬೇರೆ ಬೇರೆ ಸಂತರು ವಿಭಿನ್ನವಾಗಿ ವ್ಯಾಖ್ಯಾನಿಸ್ತಾರೆ. ಇದನ್ನೇ ಮೂಲದಲ್ಲಿ ಒಂದು ಸುಂದರವಾದ ಹೂವಿನ ತೋಟಕ್ಕೆ ಹೋಲಿಸಲಾಗಿದೆ ಅಲ್ವಾ? ಈ ಹೂವಿನ ತೋಟದ ಉಪಮೆ ಭಕ್ತಿಯ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಅತ್ಯಂತ ಸೂಕ್ತವಾಗಿದೆ. ನೋಡಿ, ನಾವೊಂದು ಸುಂದರವಾದ ಕೈತೋಟಕ್ಕೆ ಹೋದಾಗ ಅಲ್ಲಿ ಗುಲಾಬಿ ಇರ್ತದೆ, ಮಲ್ಲಿಗೆ ಇರ್ತದೆ, ಸೇವಂತಿಗೆ ಇರ್ತದೆ. ನಾವು ಗುಲಾಬಿಯನ್ನು ನೋಡಿ ಆನಂದಿಸುತ್ತೇವೆ ಅಂತ ಮಲ್ಲಿಗೆಯನ್ನು ತಿರಸ್ಕರಿಸುವುದಿಲ್ಲ. ಒಂದೊಂದು ಹೂವಿನ ಸುಗಂಧವೂ ಬೇರೆ, ಅದರ ಸೌಂದರ್ಯವೂ ಬೇರೆ. ಹಾಗೆಯೇ ಬೇರೆ ಬೇರೆ ಸಂತರು ಭಕ್ತಿಯನ್ನು ತಮ್ಮದೇ ಆದ ಆಂತರಿಕ ಅನುಭವಗಳ ಆಧಾರದ ಮೇಲೆ ವಿಭಿನ್ನವಾಗಿ ವಿವರಿಸಿದ್ದಾರೆ. ಅಂದ್ರೆ ಭಕ್ತಿಯನ್ನು ಒಂದು ಚೌಕಟ್ಟಿನಲ್ಲಿ ಬಂಧಿಸಲು ಸಾಧ್ಯವಿಲ್ಲ ಅಂತ. ನಿಖರವಾಗಿ. ಶಬ್ದಗಳ ಮೂಲಕ ಭಕ್ತಿಯನ್ನು ಸಂಪೂರ್ಣವಾಗಿ ಬಂಧಿಸಲು ಸಾಧ್ಯವಿಲ್ಲ. ಮೂಲ ರಸ ಒಂದೇ ಆಗಿದ್ರೂ ಪ್ರತಿಯೊಬ್ಬ ಸಂತನೂ ಅದರ ಒಂದೊಂದು ವಿಶೇಷ ಲಕ್ಷಣವನ್ನು ಎತ್ತಿ ಹಿಡಿಯುತ್ತಾನೆ. ಆ ಎಲ್ಲಾ ಅನುಭವಗಳ ಮೂಲಕ ಆ ಭಕ್ತಿರಸವನ್ನು ನಾವು ಪೂರ್ಣವಾಗಿ ಸವಿಯಬೇಕು ಎಂಬುದೇ ಆ 15ನೇ ಸೂತ್ರದ ಸಾರ. ಇದು ಕೇಳೋಕೆ ಬಹಳ ಸುಂದರವಾಗಿದೆ. ಆದರೆ ಇಲ್ಲಿಂದ ಮುಂದಕ್ಕೆ ಹೋದಾಗ ಸೂತ್ರ 14ರಲ್ಲಿ ಒಂದು ಕುತೂಹಲಕಾರಿ ನಿಲುವು ಎದುರಾಗುತ್ತದೆ. ಹೌದು, ವೇದವ್ಯಾಸರ ವ್ಯಾಖ್ಯಾನ. ಇಲ್ಲಿ ಶ್ರೀ ವೇದವ್ಯಾಸರ ಪ್ರಕಾರ ಭಕ್ತಿಯ ವ್ಯಾಖ್ಯಾನವನ್ನು ನೀಡಲಾಗಿದೆ. ಪೂಜಾದಿಷ್ವನುರಾಗ ಇತಿ ಪಾರಾಶರ್ಯಃ. ಅಂದರೆ ಪೂಜೆ ಮಾಡುವುದೇ ಭಕ್ತಿ ಅಂತ. ಇಲ್ಲಿ ನಾನು ಸ್ವಲ್ಪ ಕಟುವಾಗಿ ಪ್ರಶ್ನಿಸಬೇಕಾಗಿದೆ. ಖಂಡಿತ, ಕೇಳಿ. ನೋಟಕ್ಕೆ ನೋಡಿದ್ರೆ ಇದು ಕೇವಲ ಗಂಟೆ ಬಾರಿಸುವ, ದೇವಸ್ಥಾನಕ್ಕೆ ಹೋಗುವ, ಯಾಂತ್ರಿಕವಾಗಿ ಮಂತ್ರ ಹೇಳುವ ಒಂದು ಆಚರಣೆಯಂತೆ ಕೇಳುವುದಿಲ್ಲವೇ? ಬೆಳಗ್ಗೆ ಎದ್ದು ಸ್ನಾನ ಮಾಡಿ 2 ಮಂತ್ರ ಹೇಳ್ಬಿಟ್ರೆ ಅದು ಭಕ್ತಿಯಾಗಿ ಬಿಡುತ್ತಾ? ವೇದವ್ಯಾಸರಂತಹ ಮಹರ್ಷಿಗಳು ಭಕ್ತಿಯನ್ನು ಇಷ್ಟು ಸಂಕುಚಿತವಾಗಿ ವಿವರಿಸಲು ಸಾಧ್ಯವೇ? ಇದು ಪ್ರತಿಯೊಬ್ಬ ಆಧುನಿಕ ಮನುಷ್ಯನಿಗೂ ಕಾಡುವ ಅತ್ಯಂತ ಸಹಜವಾದ ಪ್ರಶ್ನೆ. ಆದರೆ ವೇದವ್ಯಾಸರು ಪೂಜೆ ಎಂಬ ಪದವನ್ನ ಕೇವಲ ಯಾಂತ್ರಿಕ ಆಚರಣೆಯ ಅರ್ಥದಲ್ಲಿ ಬಳಸಿಲ್ಲ. ಓಕೆ. ಪೂಜೆ ಎಂದ್ರೆ ಕೇವಲ 2 ನಿಮಿಷ ದೇವಸ್ಥಾನದಲ್ಲಿ ಕೈಮುಗಿಯುವುದಲ್ಲ. ದೇಹ, ಮನಸ್ಸು ಮತ್ತು ಬುದ್ಧಿ ಎಂಬ ನಮ್ಮೊಳಗಿರುವ 3 ಸಾಧನಗಳನ್ನ ಸಂಪೂರ್ಣವಾಗಿ ಪರಮಾತ್ಮನ ಸೇವೆಯಲ್ಲಿ ತೊಡಗಿಸುವುದೇ ನಿಜವಾದ ಪೂಜೆ. ಅಬ್ಬಾ, 3 ಸಾಧನಗಳು? ಹೌದು. ನಾವು ಜಗತ್ತಿನ ಸಕಲ ವ್ಯವಹಾರಗಳಲ್ಲಿ ತೊಡಗಿದ್ದರೂ ನಮ್ಮೊಳಗೊಂದು ನಿರಂತರವಾದ ಪರಮಾತ್ಮನ ಸ್ಮರಣೆ ಇರಬೇಕು. ಇಂದ್ರಿಯಗಳನ್ನು ಪ್ರಾಪಂಚಿಕ ವ್ಯಾಮೋಹಗಳಿಂದ ಹಿಂದಕ್ಕೆ ಸೆಳೆದರೂ ಏಕಾಗ್ರತೆಯಿಂದ ಮಾಡುವ ಪ್ರತಿಯೊಂದು ಕೆಲಸವೂ ಪೂಜೆಯಾಗುತ್ತದೆ. ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ, ನಾವು ಆಫೀಸ್ನಲ್ಲಿ ನಮ್ಮ ಲ್ಯಾಪ್ಟಾಪ್ ಮುಂದೆ ಕೂತು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ರು ಅಥವಾ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ರು, ನಮ್ಮ ಮನಸ್ಸಿನಲ್ಲಿ ಅಹಂಕಾರವಿಲ್ಲದೆ ಆ ಕೆಲಸವನ್ನು ಒಂದು ಸೇವೆ ಎಂದು ಭಾವಿಸಿದರೆ ಅದು ಕೂಡ ಪೂಜೆಯೇ ಆಗುತ್ತದೆ ಅಲ್ವಾ? 100ಕ್ಕೆ 100 ಸತ್ಯ. ದೇವಸ್ಥಾನದ ಗಂಟೆಯ ನಾದ, ಮಂತ್ರಗಳ ಘೋಷ ಇವೆಲ್ಲವೂ ಚಂಚಲವಾದ ನಮ್ಮ ಇಂದ್ರಿಯಗಳನ್ನ ಒಂದು ಕಡೆಗೆ, ಆ ಪರಮಾತ್ಮನ ಕಡೆಗೆ ಸೆಳೆಯಲು ಸಹಾಯ ಮಾಡುವ ಹೊರಗಿನ ಸಾಧನಗಳಷ್ಟೇ. ಅವೇ ಅಂತಿಮ ಭಕ್ತಿಯಲ್ಲ.
ಭೌತಿಕ ಆಚರಣೆಗಳು ಕೇವಲ ಪ್ರಾಥಮಿಕ ಹಂತಗಳು ಅಂತಾಯ್ತು. ಹೌದು, ಭೌತಿಕ ಆಚರಣೆಗಳು ನಮ್ಮ ಮನಸ್ಸಿನ ಹದ ಮಾಡುವ ಸಾಧನಗಳು. ಅಂತಿಮ ಗುರಿ ನಮ್ಮ ಇಂದ್ರಿಯಗಳನ್ನ ವ್ಯಾಮೋಹದಿಂದ ಮುಕ್ತಗೊಳಿಸುವುದು. ಹೇಳೋದಕ್ಕೆ ಬಹಳ ಸುಲಭ, ಆದ್ರೆ ವಾಸ್ತವದಲ್ಲಿ ನಮ್ಮ ದೈನಂದಿನ ಬದುಕಿಗೆ ಬಂದಾಗ ಇದು ಬಹಳ ಕಷ್ಟ ಅನ್ಸುತ್ತೆ. ಹೌದು, ಕಷ್ಟನೇ. ಏಕೆಂದ್ರೆ ನಾವೆಲ್ಲರೂ ಬದುಕಿನಲ್ಲಿ ಏನನ್ನೂ ಹುಡುಕುತ್ತಿರುತ್ತೇವೆ. ನಮ್ಮ ಇಂದಿನ ಮಾಹಿತಿಯ ಮೂಲಗಳು ಮನುಷ್ಯನ ಈ ಹುಡುಕಾಟವನ್ನು ಇಹಸುಖ ಅಂದ್ರೆ ಭೌತಿಕ ಸುಖ ಮತ್ತು ಪರಸುಖ ಅಂದ್ರೆ ಆಧ್ಯಾತ್ಮಿಕ ಸುಖ ಎಂದು ವಿಭಜಿಸುತ್ತವೆ. ಆ ಪರಸುಖವನ್ನು ಬ್ಯಾಲೆನ್ಸ್ ಮಾಡುವುದು ಹೇಗೆ? ನೋಡಿ, ಈ ಬ್ಯಾಲೆನ್ಸ್ ಅಥವಾ ಸಮತೋಲನವನ್ನು ಸಾಧಿಸಲೆಂದೇ ಸನಾತನ ಧರ್ಮದಲ್ಲಿ ಬದುಕಿಗೊಂದು ಅತ್ಯದ್ಭುತವಾದ ಮಾರ್ಗಸೂಚಿಯನ್ನು ನೀಡಲಾಗಿದೆ. ಯಾವುದು ಅದು? ಅದುವೇ 4 ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಮತ್ತು 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ತತ್ವಜ್ಞಾನವು ಎಂದಿಗೂ ನೀವು ಸಂಪತ್ತನ್ನು ಗಳಿಸಬೇಡಿ, ಆಸೆಗಳನ್ನು ಹೊಂದಬೇಡಿ ಎಂದು ಹೇಳುವುದಿಲ್ಲ. ಓ, ಇದು ಬಾಲಜನರಿಗೆ ಗೊತ್ತಿರದ ವಿಚಾರ. ಹೌದು, ಬದಲಾಗಿ ಧರ್ಮಬದ್ಧವಾಗಿ ಅರ್ಥವನ್ನು, ಅಂದರೆ ಸಂಪತ್ತನ್ನು ಗಳಿಸಿ, ಧರ್ಮಬದ್ಧವಾದ ಕಾಮ ಅಥವಾ ಆಸೆಗಳನ್ನು ಪೂರೈಸಿಕೊಂಡು ಅಂತಿಮವಾಗಿ ಮೋಕ್ಷದ ಕಡೆಗೆ ಸಾಗುವುದು ಇದರ ಉದ್ದೇಶ. ಈ ಸಂಪೂರ್ಣ ಪಯಣಕ್ಕೆ ಒಂದು ಕಾಲಮಿತಿಯನ್ನು 4 ಆಶ್ರಮಗಳ ಮೂಲಕ ವಿಧಿಸಲಾಗಿದೆ. ಮತ್ತು ಈ ಪಯಣದಲ್ಲಿ ಕೇವಲ ಒಂದೇ ದಾರಿಯಿಲ್ಲ, ಬದಲಾಗಿ ನವವಿಧ ಭಕ್ತಿಗಳು ನಮಗೆ ದಾರಿದೀಪವಾಗುತ್ತವೆ ಅಂತ ಉಲ್ಲೇಖಿಸಲಾಗಿದೆ. ಶ್ರವಣ, ಕೀರ್ತನ, ಸ್ಮರಣೆ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ. ಹೌದು, 9 ವಿಧದ ಭಕ್ತಿಗಳು. ಇದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಒಂದು ಮಾರ್ಗವನ್ನು ಆರಿಸಿಕೊಳ್ಳಬಹುದು. ಉದಾಹರಣೆಗೆ, ನಮ್ಮ ಮೂಲಗಳಲ್ಲಿ ಬಹಳ ಸುಂದರವಾದ ಉಲ್ಲೇಖಗಳಿವೆ. ಪರೀಕ್ಷಿತ್ ಮಹಾರಾಜನು ಕೇವಲ ದೇವರ ಕಥೆಗಳನ್ನು ಕೇಳುವ ಶ್ರವಣ ಭಕ್ತಿಯ ಮೂಲಕ ಉನ್ನತ ಸ್ಥಿತಿ ತಲುಪಿದ. ಶುಕಮುನಿಯು ಭಗವಂತನ ಮಹಿಮೆಯನ್ನು ಹಾಡುವ ಕೀರ್ತನೆಯ ಮೂಲಕ, ಹಾಗೂ ಪ್ರಹ್ಲಾದನು ಸದಾ ದೇವರನ್ನು ನೆನೆಯುವ ಸ್ಮರಣೆಯ ಮೂಲಕ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದ. ನಿಜ, ಈ ಎಲ್ಲ ಮಾರ್ಗಗಳು ನಮ್ಮನ್ನು ಆ ಶುದ್ಧ ಭಕ್ತಿಯ ಕಡೆಗೆ ಕೊಂಡೊಯ್ಯುತ್ತವೆ. ಆದರೆ ಇಲ್ಲಿ ನನಗೊಂದು ದೊಡ್ಡ ತಾತ್ವಿಕ ಪ್ರಶ್ನೆ ಕಾಡುತ್ತಿದೆ. ಖಂಡಿತ ಕೇಳಿ, ಯಾವ ಪ್ರಶ್ನೆಯದು? ನಾವು ಆ 9 ತತ್ವಗಳನ್ನು ಅರ್ಥ ಮಾಡಿಕೊಂಡೆವು. ಪೂಜೆ ಎಂದರೆ ಯಾಂತ್ರಿಕ ಆಚರಣೆಯಲ್ಲ, ಅದು ದೈನಂದಿನ ಕರ್ಮ ಎಂದು ಗೊತ್ತಾಯಿತು. ನವವಿಧ ಭಕ್ತಿಯಲ್ಲಿ ಒಂದನ್ನು ನಾವು ನಿಷ್ಠೆಯಿಂದ ಪಾಲಿಸುತ್ತಿದ್ದೇವೆ ಎಂದುಕೊಳ್ಳೋಣ. ಓಕೆ. ಇಷ್ಟೆಲ್ಲಾ ಜ್ಞಾನ ಮತ್ತು ನಮ್ಮ ಕಡೆಯಿಂದ ಕಠಿಣ ಸಾಧನೆ ಇದ್ದ ಮೇಲೆ ನಮ್ಮ ಸ್ವಂತ ಬಲದಿಂದಲೇ ನಮಗೆ ನೇರವಾಗಿ ಮುಕ್ತಿ ಸಿಗ್ಬೇಕಲ್ವಾ? ಆದ್ರೆ ಇಂದಿನ ನಮ್ಮ ಮಾಹಿತಿಯ ಮೂಲಗಳು ಪದೇ ಪದೇ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು ಎಂದು ಒತ್ತಿ ಹೇಳುತ್ತಿವೆ. ಹೌದು. ಜ್ಞಾನ ಮತ್ತು ಕರ್ಮಗಳೆರಡೂ ಇದ್ದಾಗಲೂ ಈ ಎಕ್ಸ್ಟ್ರಾ ಅನುಗ್ರಹದ ಅಗತ್ಯ ಏನಿದೆ? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವಾಗಿ ಮೂಲಗಳಲ್ಲಿ ಒಂದು ಅತ್ಯಂತ ಪ್ರಭಾವಶಾಲಿ ಉಪಮೆಯನ್ನು ನೀಡಲಾಗಿದೆ. ಅದೇ ದೀಪ ಮತ್ತು ಮುಚ್ಚಳದ ಉಪಮೆ. ದೀಪ ಮತ್ತು ಮುಚ್ಚಳ. ಹೌದು, ಜ್ಞಾನ ಮಾತ್ರವಿದ್ದರೆ ಸಾಲದು ಎಂಬುದನ್ನು ಇದು ಅದ್ಭುತವಾಗಿ ವಿವರಿಸುತ್ತದೆ. ಪ್ರತಿಯೊಬ್ಬ ಜೀವಾತ್ಮನ ಒಳಗೂ ಜ್ಞಾನದ ಒಂದು ಸ್ಪಷ್ಟವಾದ ಬೆಳಗಿದೆ, ಒಂದು ದೀಪವಿದೆ. ಆದರೆ ಆ ದೀಪದ ಮೇಲೆ ಪ್ರಕೃತಿಯ ಗುಣಗಳೆಂಬ ಅಜ್ಞಾನದ ಒಂದು ದಪ್ಪನೆಯ ಮುಚ್ಚಳ ಮುಚ್ಚಲ್ಪಟ್ಟಿದೆ. ಓ, ನಮ್ಮ ಆರಂಭದ ಚರ್ಚೆಯಲ್ಲಿ ಬಂದ ಆ ಮುಚ್ಚಳದ ವಿಚಾರವೇ ಇದು. ಅಂದ್ರೆ ಬೆಳಕು ಒಳಗಡೆಯೇ ಇದೆ, ಆದರೆ ಅದು ಹೊರಬರಲು ಈ ಮುಚ್ಚಳ ಬಿಡುತ್ತಿಲ್ಲ. ನಿಖರವಾಗಿ. ಇಲ್ಲಿ ಗಮನಿಸಬೇಕಾದ ಅತಿಮುಖ್ಯ ಅಂಶವೆಂದರೆ ಆ ಮುಚ್ಚಳ ಜಡವಾದದ್ದು. ನಮ್ಮ ಬಳಿ ಎಷ್ಟೇ ಅಪಾರವಾದ ಜ್ಞಾನವಿದ್ರೂ ಕೇವಲ ಆ ಜ್ಞಾನದ ಅಹಂಕಾರದಿಂದಲೋ ಅಥವಾ ನಮ್ಮ ಭೌತಿಕ ಶಕ್ತಿಯಿಂದಲೋ ಆ ಜಡವಾದ ಮುಚ್ಚಳವನ್ನು ತೆಗೆಯಲು ಸಾಧ್ಯವೇ ಇಲ್ಲ. ಅಬ್ಬಾ! ಆ ಮುಚ್ಚಳ ಸರಿಯೈದೆ ಒಳಗಿನ ಬೆಳಕು ಹೊರಬರಲು ಸಾಧ್ಯವಿಲ್ಲ. ಆ ಮುಚ್ಚಳವನ್ನು ತೆಗೆಯಲು ಪರಮಾತ್ಮನ ಮಹಾಚೈತನ್ಯ ಶಕ್ತಿಯ ಅನುಗ್ರಹ ಅಥವಾ ಕೃಪೆ ಬೇಕೇ ಬೇಕು. ದಿಸ್ ಇಸ್ ಬ್ರಿಲಿಯಂಟ್. ಅಂದ್ರೆ ಜ್ಞಾನ ಎನ್ನುವುದು ನಾವು ಯಾವ ದಿಕ್ಕಿನಲ್ಲಿ ನಡೆಯಬೇಕು ಎಂದು ತೋರಿಸುವ ಮೊದಲ ಹೆಜ್ಜೆ ಮಾತ್ರ. ಹೌದು. ಆದರೆ ಆ ನಡೆಯುವ ಹಾದಿಯಲ್ಲಿರುವ ಅಜ್ಞಾನದ ದೊಡ್ಡ ಬಂಡೆಯನ್ನು ಅಥವಾ ಈ ಜಡವಾದ ಮುಚ್ಚಳವನ್ನು ಸರಿಸಿಕೊಳ್ಳಲು ನಮಗೆ ಆ ಪರಮಾತ್ಮನ ಕೃಪೆ ಬೇಕು. ಆ ಕೃಪೆ ಅಥವಾ ಅನುಗ್ರಹ ಪ್ರಾಪ್ತವಾಗಬೇಕಾದ್ರೆ ನಮಗೆ ಶುದ್ಧ ಭಕ್ತಿ ಬೇಕು. ಜ್ಞಾನ, ಭಕ್ತಿ ಮತ್ತು ಅನುಗ್ರಹಗಳ ನಡುವಿನ ಈ ಕೊಂಡಿ ಈಗ ಸಂಪೂರ್ಣವಾಗಿ ಸ್ಪಷ್ಟವಾಯಿತು. ಆ ಅನುಗ್ರಹ ಪ್ರಾಪ್ತವಾಗಬೇಕಾದ್ರೆ
ಕೇವಲ ನಾವು ಜ್ಞಾನವನ್ನು ಪಡೆಯುವುದು ಅಷ್ಟೇ ಅಲ್ಲ, ಆ ಜ್ಞಾನದ ಪ್ರಸಾರ ನಿರಂತರವಾಗಿ ನಡೆಯುತ್ತಿರಬೇಕು. ಹೌದು, ಪ್ರಸಾರ ಬಹಳ ಮುಖ್ಯ. ಇಂದಿನ ಆಧುನಿಕ ಕಾಲದಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ, ವೇಗದ ಬದುಕಿನ ನಡುವೆ ಈ ಘನವಾದ ತತ್ವಗಳು ಕೇವಲ ಗ್ರಂಥಾಲಯಗಳ ಧೂಳು ಹಿಡಿದ ಪುಸ್ತಕಗಳಲ್ಲಿ ಉಳಿದುಕೊಳ್ಳದೆ ಜನಸಾಮಾನ್ಯರ ದೈನಂದಿನ ಬದುಕಿನಲ್ಲಿ ಹೇಗೆ ಉಳಿದುಕೊಂಡಿದೆ ಎಂಬುದು ಒಂದು ರೋಚಕವಾದ ವಿಷಯ. ಖಂಡಿತ. ಇಲ್ಲಿಯೇ ನಮಗೆ ಆ ಎರಡನೇ ಮಾಹಿತಿಯ ಮೂಲ ಅಂದ್ರೆ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ನವರು ಮಾಡುತ್ತಿರುವ ಪ್ರಾಯೋಗಿಕ ಕಾರ್ಯದ ಅಸಲೀ ಮಹತ್ವ ಅರ್ಥವಾಗುವುದು. ಹೌದು. ಕೇವಲ ತತ್ವಗಳನ್ನು ವೇದಿಕೆ ಮೇಲೆ ನಿಂತು ಮಾತನಾಡುವುದಷ್ಟೇ ಅಲ್ಲ, ಅದನ್ನು ವಾಸ್ತವದಲ್ಲಿ ಕರ್ಮಯೋಗವಾಗಿ ಹೇಗೆ ಬದಲಾಯಿಸಬಹುದು ಎಂಬುದಕ್ಕೆ ಈ ಟ್ರಸ್ಟ್ ಒಂದು ಜೀವಂತ ಉದಾಹರಣೆ. ಇವರು ಮಾಡುತ್ತಿರುವ ಕೆಲಸಗಳ ಪ್ರಮಾಣವನ್ನು ನೋಡಿದ್ರೆ ಬೆರಗಾಗುವಂತಿದೆ. ಅವರ ಹಿಂದಿನ ಕಾರ್ಯಗಳೇ ಅವರ ಬದ್ಧತೆಗೆ ಸಾಕ್ಷಿ. ನೋಡಿ, ಯಾವುದೋ ಒಂದು ಸಣ್ಣ 30 ಪುಟದ ಪುಸ್ತಕವನ್ನು ಪ್ರಿಂಟ್ ಮಾಡುವುದೇ ಕಷ್ಟವಾಗಿರುವ ಈ ಕಾಲದಲ್ಲಿ ಜ್ಞಾನಧಾರ ಗ್ರಂಥಮಾಲಾ 1ರ ಅಡಿಯಲ್ಲಿ ಬರೋಬ್ಬರಿ 1752 ಪುಟಗಳ ವಿಷ್ಣು ಸಹಸ್ರನಾಮದ 8 ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ. ಓ ಮೈ ಗಾಡ್! ನಂತರ ಜ್ಞಾನಧಾರ ಗ್ರಂಥಮಾಲಾ 2ರಡಿ 800 ಪುಟಗಳ ಸಂಧ್ಯಾವಂದನೆಯ ಅಂತರಂಗ ಪ್ರಕಟವಾಗಿದೆ. ಇವೆಲ್ಲವೂ ಗಹನವಾದ ಸಂಶೋಧನೆಯಿಂದ ಸಾಕಷ್ಟು ಶ್ರಮವಹಿಸಿ ಹೊರಬಂದಿರುವ ಕೃತಿಗಳು. ಮತ್ತು ಈಗ ಅವರ ಹೊಸ ಬಿಡುಗಡೆಯ ಬಗ್ಗೆ ಈ ವಿನಂತಿ ಪತ್ರ ನಮ್ಮ ಮುಂದಿದೆ. 425 ಪುಟಗಳ ಸಂಧ್ಯಾವಂದನೆಯ ಅಂತರಂಗ, ಸಂಪುಟ 1, ಭಕ್ತಿಯುಕ್ತ ಕರ್ಮಯೋಗ. ಹೌದು. ಆದ್ರೆ ಇಲ್ಲಿ ಎಲ್ಲರ ಗಮನ ಸೆಳೆಯುವ ಅತ್ಯಂತ ಸುಂದರವಾದ ವಿಚಾರವೇನೆಂದ್ರೆ ಈ ಪುಸ್ತಕವನ್ನು ಅವರು ಬಿಡುಗಡೆ ಮಾಡುತ್ತಿರುವ ರೀತಿ. ಸಾಮಾನ್ಯವಾಗಿ ಪುಸ್ತಕ ಬಿಡುಗಡೆ ಅಂದ್ರೆ ಏನಾಗತ್ತೆ? ಒಂದು 5 ಸ್ಟಾರ್ ಹೋಟೆಲ್ಲೋ ಅಥವಾ ಯಾವುದೋ ದೊಡ್ಡ ಆಡಿಟೋರಿಯಂ ಬುಕ್ ಮಾಡ್ತಾರೆ, ಗಣ್ಯರನ್ನು ಕರೀತಾರೆ, ರಿಬ್ಬನ್ ಕತ್ತರಿಸ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ. ನಿಜ, ಅದೊಂದು ಈವೆಂಟ್ ಆಗಿರುತ್ತೆ. ಆದ್ರೆ ಇವರು ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಒಂದು ಪಬ್ಲಿಷಿಂಗ್ ಈವೆಂಟ್ ಆಗಿ ನೋಡದೆ ಇದನ್ನೊಂದು ಅಪ್ಪಟ ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿ, ಒಂದು ಕರ್ಮಯೋಗವಾಗಿ ರೂಪಿಸಿದ್ದಾರೆ. ಖಂಡಿತ. ಈ ಬಿಡುಗಡೆಯ ಪ್ರಕ್ರಿಯೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾವು ಈ ಹಿಂದೆ ಮಾತನಾಡಿದ ಆ ವೇದವ್ಯಾಸರ ಪೂಜೆಯ ವ್ಯಾಖ್ಯಾನ ಇಲ್ಲಿ ಪ್ರಾಯೋಗಿಕವಾಗಿ ಹೇಗೆ ಅಳವಡಿಕೆಯಾಗಿದೆ ಎಂಬುದು ಅರ್ಥವಾಗುತ್ತದೆ. ಓಕೆ, ಅದು ಹೇಗೆ? ಈ ಪುಸ್ತಕದ ಬಿಡುಗಡೆಯನ್ನು ಅರ್ಪಣೆ, ಸಮರ್ಪಣೆ ಮತ್ತು ವಿತರಣೆ ಎಂಬ 3 ಹಂತಗಳಲ್ಲಿ ವಿಂಗಡಿಸಿದ್ದಾರೆ. ಮೊದಲನೆಯದಾಗಿ ಜೂನ್ 25ರಿಂದ 28ರವರೆಗೆ ಶಿವಮೊಗ್ಗದ ವೆಂಕಟರಮಣ ದೇವಸ್ಥಾನ, ತೀರ್ಥಹಳ್ಳಿಯ ಕೋದಂಡರಾಮ ದೇವಸ್ಥಾನ ಮತ್ತು ಕೋಟೇಶ್ವರ ಹಾಗೂ ರಾಮಡಿಯ ದೇವಸ್ಥಾನಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಇದನ್ನು ಅರ್ಪಣೆ ಮಾಡಲಾಗುತ್ತದೆ. ಓ, ಈ ಅರ್ಪಣೆಯ ಹಿಂದಿನ ತರ್ಕ ನನಗೆ ಬಹಳ ಇಷ್ಟವಾಯಿತು. ಈ ಜ್ಞಾನ ನನ್ನಿಂದ ಸೃಷ್ಟಿಯಾದದ್ದಲ್ಲ, ಇದು ಭಗವಂತನಿಂದ ಬಂದದ್ದು. ಹಾಗಾಗಿ ಮೊದಲು ಆ ಭಗವಂತನಿಗೆ ಇದನ್ನು ಅರ್ಪಿಸ್ತಿದ್ದೇನೆ ಎಂಬ ಅಹಂಕಾರ ಶೂನ್ಯತೆಯ ಭಾವ ಇಲ್ಲಿದೆ. ಹೌದು. ಆಮೇಲೆ ಜೂನ್ 29 ಮತ್ತು 30ರಂದು ಗೋಕರ್ಣ ಮಠ ಮತ್ತು ಕಾಶಿ ಮಠದ ಗುರುಗಳಿಗೆ ಇದನ್ನು ಸಮರ್ಪಣೆ ಮಾಡಲಾಗ್ತದೆ. ಇದು ನಮ್ಮ ಸನಾತನ ಪರಂಪರೆಯಲ್ಲಿ ಜ್ಞಾನವನ್ನು ಶತಮಾನಗಳ ಕಾಲ ಕಾಪಾಡಿಕೊಂಡು ಬಂದ ಆ ಗುರುಪರಂಪರೆಗೆ ಸಲ್ಲಿಸುವ ಅತ್ಯುನ್ನತ ಗೌರವ. ಮೊದಲು ದೇವರಿಗೆ, ನಂತರ ಗುರುಗಳಿಗೆ ಮತ್ತು ಆನಂತರವಷ್ಟೇ ಜನಸಾಮಾನ್ಯರಿಗೆ ಇದರ ವಿತರಣೆ. ಹೌದು. ಮತ್ತು ಆ ವಿತರಣೆಯ ವ್ಯವಸ್ಥೆಯನ್ನು ರೂಪಿಸಿರುವ ರೀತಿಯೂ ಬಹಳ ಪ್ರಾಮಾಣಿಕವಾಗಿದೆ ಮತ್ತು ದೀರ್ಘದೃಷ್ಟಿಯಿಂದ ಕೂಡಿದೆ. ಇದರಲ್ಲಿ 3 ಹಂತಗಳಿವೆ. ಮೊದಲನೇ ಹಂತದಲ್ಲಿ ದೇವಸ್ಥಾನದ ಅರ್ಚಕರಿಂದ ನೇರವಾಗಿ ಭಗವತ್ಪ್ರಸಾದ ರೂಪದಲ್ಲಿ ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದೆ. ಇದು ಜ್ಞಾನವು ಅರ್ಹರಿಗೆ ಯಾವುದೇ ಆರ್ಥಿಕ ಅಡೆತಡೆ ಇಲ್ಲದೆ ತಲುಪಬೇಕು ಎಂಬ ನಿಸ್ವಾರ್ಥ ಆಶಯ. ಆಮೇಲೆ 2ನೇ ಹಂತದಲ್ಲಿ ಮುಂಗಡವಾಗಿ ಕಾಯ್ದಿರಿಸಿದ ಮೊದಲ 250 ಸದಸ್ಯರಿಗೆ ಕೇವಲ 100 ರೂಪಾಯಿಗಳ ರಿಯಾಯಿತಿ ದರದಲ್ಲಿ ಇದನ್ನ ನೀಡುತ್ತಿದ್ದಾರೆ. ಮತ್ತು 3ನೇ ಹಂತದಲ್ಲಿ ಗ್ರಂಥದ ನೈಜ ದರ 500 ರೂಪಾಯಿಗಳಿಗೆ ವಿತರಿಸಲಾಗುತ್ತಿದೆ. ಕರೆಕ್ಟ್. ಇಲ್ಲಿ 500 ರೂಪಾಯಿ ಕೊಟ್ಟುಕೊಳ್ಳುವಾಗ ಇದು ಕಮರ್ಷಿಯಲ್ ಬಿಸ್ನೆಸ್ ತರಹ ಕಾಣಿಸಬಹುದು. ಆದ್ರೆ ವಿನಂತಿ ಪತ್ರದಲ್ಲಿ ಸ್ಪಷ್ಟಪಡಿಸಿರುವ ಒಂದು ಅಂಶ ನಮ್ಮೆಲ್ಲರ ಕಣ್ಣು ತೆರೆಸುತ್ತದೆ. ಹೌದು, ಅದೇನು ಅಂತ ಹೇಳಿ. ಈ 500 ರೂಪಾಯಿ ದರವು ಈ ಟ್ರಸ್ಟ್ನವರು ಲಾಭ ಮಾಡಿಕೊಳ್ಳೋದಕ್ಕಾಗಿ ನಿಗದಿಪಡಿಸಿದ್ದಲ್ಲ. ಬದಲಾಗಿ ಇದರಿಂದ ಬರುವ ಹಣವನ್ನು ಮುಂದಿನ ಸಂಪುಟ 2ರ ಮುದ್ರಣಕ್ಕೆ ಬಂಡವಾಳವಾಗಿ ಬಳಸುವ ಪ್ರಾಮಾಣಿಕ ಉದ್ದೇಶದಿಂದ ಮಾತ್ರ. ಇದು ಧರ್ಮದ ಕಾರ್ಯವು ಸುಸ್ಥಿರವಾಗಿ ನಿರಂತರವಾಗಿ ಸಾಗಬೇಕು ಎಂಬ ಆಲೋಚನೆ. ಜ್ಞಾನಯಜ್ಞ ಒಮ್ಮೆ ನಡೆದು ನಿಂತೋಗ್ಬಾರದು. ಖಂಡಿತ. ಜೊತೆಗೆ
ಈ ಸಂಪೂರ್ಣ ಕಾರ್ಯದಲ್ಲಿ ಬೆಂಗಳೂರು, ಮುಂಬೈ, ಉಡುಪಿ, ಮಂಗಳೂರು ಸೇರಿದಂತೆ ವಿವಿಧ ಊರುಗಳಲ್ಲಿರುವ ವಿತರಕರ ಜಾಲ ಸ್ವಯಂ ಪ್ರೇರಿತವಾಗಿ ಶ್ರಮಿಸುತ್ತಿರುವುದನ್ನು ವಿನಂತಿ ಪತ್ರದಲ್ಲಿ ಉಲ್ಲೇಖಿಸಿ ಶ್ಲಾಘಿಸಲಾಗಿದೆ. ಇದು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಮಾಡುವ ಕೆಲಸವಲ್ಲ. ಇಡೀ ಸಮುದಾಯ ಒಂದಾಗಿ ಅಹಂಕಾರವಿಲ್ಲದೆ ಭಕ್ತಿಯುಕ್ತ ಕರ್ಮಯೋಗವನ್ನು ವಾಸ್ತವದಲ್ಲಿ ಆಚರಿಸುತ್ತಿರುವ ಅತ್ಯುತ್ತಮ ನಿದರ್ಶನವಿದು. ಅಬ್ಬಾ, ನಾವು ಎಲ್ಲಿಂದ ಶುರು ಮಾಡಿದೆವು ಮತ್ತು ಎಲ್ಲಿಗೆ ತಲುಪಿದೆವೋ ನೋಡಿ. ಶ್ರೀ ವ್ಯಾಸತೀರ್ಥಲ ಆ ಒಂದೇ ಶ್ಲೋಕದ ನವಪ್ರಮೇಯಗಳ ಮೂಲಕ 37 ಗ್ರಂಥಗಳ ತಾತ್ವಿಕ ಅಡಿಪಾಯವನ್ನು ಅರ್ಥಮಾಡಿಕೊಂಡೆವು. ನಾರದ ಭಕ್ತಿಸೂತ್ರದ ಮೂಲಕ ಬೇರೆ ಬೇರೆ ಸಂತರ ಅನುಭವಗಳೆಂಬ ಹೂವಿನ ತೋಟವನ್ನು ಪ್ರವೇಶಿಸಿದೆವು. ಜ್ಞಾನ ಒನ್ನೇ ಸಾಲದು, ನಮ್ಮೊಳಗಿರುವ ಜ್ಞಾನದ ದೀಪವನ್ನು ಮುಚ್ಚಿರುವ ಆ ಅಜ್ಞಾನದ ಜಡವಾದ ಮುಚ್ಚಳವನ್ನು ತೆಗೆಯಲು ದೇವರ ಅನುಗ್ರಹ ಬೇಕೇ ಬೇಕು ಎಂಬುದನ್ನು ಅರಿತೆವು. ನಿಜ. ಮತ್ತು ಕೊನೆಯದಾಗಿ ಈ ಅಮೂಲ್ಯವಾದ ಜ್ಞಾನವನ್ನು ಕೇವಲ ಪುಸ್ತಕಗಳಲ್ಲಿ ಬಂಧಿಸಿಡದೆ ಆಧುನಿಕ ಕಾಲದಲ್ಲಿಯೂ ಅದನ್ನು ಉಳಿಸಿ, ಬೆಳೆಸಿ, ಅರ್ಪಣೆ ಸಮರ್ಪಣೆ ವಿತರಣೆಯ ಮೂಲಕ ಮುಂದಿನ ಪೀಳಿಗೆಗೆ ದಾಟಿಸಲು ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ನಂತಹ ಸಂಸ್ಥೆಗಳು ಮತ್ತು ವಿತರಕರ ಜಾಲ ಮಾಡುತ್ತಿರುವ ನಿಸ್ವಾರ್ಥ ಸೇವೆಯ ಪಯಣವನ್ನು ನೋಡಿದೆವು. ಜ್ಞಾನವು ಕೇವಲ ಬೌದ್ಧಿಕ ಚರ್ಚೆಯಾಗಿ ಉಳಿಯದೆ ಅದು ಜನರ ಮನಸ್ಸನ್ನು ತಲುಪಿ ಅವರ ದೈನಂದಿನ ಬದುಕಿನಲ್ಲಿ ಆಚರಣೆಯಾಗಿ ಪರಿವರ್ತನೆಯಾದಾಗ ಮಾತ್ರ ಆ ಜ್ಞಾನಕ್ಕೆ ನಿಜವಾದ ಸಾರ್ಥಕತೆ ಸಿಗುತ್ತದೆ ಎಂಬುದನ್ನು ಇಂದಿನ ಈ ಮೂಲಗಳ ವಿಶ್ಲೇಷಣೆ ನಮಗೆ ಅತ್ಯಂತ ಸ್ಪಷ್ಟವಾಗಿ ಮತ್ತು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿದೆ. ನಿಜಕ್ಕೂ ನಮ್ಮ ಆಲೋಚನಾ ಲಹರಿಯನ್ನು ವಿಸ್ತರಿಸುವಂತಹ ಒಳನೋಟಗಳು ಇವು. ನಾವು ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಆ ನವಪ್ರಮೇಯದ ಒಂದು ನಿರ್ದಿಷ್ಟ ಸಾಲಿನ ಕಡೆಗೆ ಮತ್ತೊಮ್ಮೆ ನಮ್ಮ ಗಮನ ಹರಿಸೋಣ. ಹೌದು, ಯಾವುದದು? ನೈಜ ಸುಖದ ಅನುಭವವೇ ಮುಕ್ತಿ. ಅಂದರೆ ಎಕ್ಸ್ಪೀರಿಯನ್ಸಿಂಗ್ ಒನ್ಸ್ ಟ್ರೂ ಇನ್ನರ್ ಜಾಯ್ ಇಸ್ ಲಿಬರೇಷನ್. ನಾವೆಲ್ಲರೂ ಸದಾ ಹೊರಗಿನ ಪ್ರಪಂಚದಲ್ಲಿ, ಭೌತಿಕ ವಸ್ತುಗಳಲ್ಲಿ ಇಹಸುಖದ ಬೆನ್ನೇರಿ ಸಂತೋಷವನ್ನು ಹುಡುಕುತ್ತಿರುತ್ತೇವೆ. ಆದರೆ ನಮ್ಮ ನೈಜ ಸುಖ, ನಮ್ಮ ಅಸಲಿ ಆನಂದ ನಮ್ಮೊಳಗೇ ಇದೆ. ಕರೆಕ್ಟ್. ಆ ಆನಂದವು ಪ್ರಕೃತಿಯ ವ್ಯಾಮೋಹದ, ನಮ್ಮದೇ ಆಸೆ ಆಕಾಂಕ್ಷೆಗಳ ಮತ್ತು ಅಹಂಕಾರದ ಆ ಭಾರವಾದ ಮುಚ್ಚಳದಿಂದ ಮುಚ್ಚಿಹೋಗಿದೆ. ಆ ಮುಚ್ಚಳವನ್ನು ತೆಗೆಯಲು ಪರಮಾತ್ಮನ ಅನುಗ್ರಹ ಬೇಕು. ಆ ಅನುಗ್ರಹಕ್ಕೆ ನಮ್ಮ ನಿರಂತರ ಶುದ್ಧ ಭಕ್ತಿ ಬೇಕು. ಖಂಡಿತ. ಹಾಗಾದ್ರೆ ಆ ಮುಚ್ಚಳವನ್ನು ಸ್ವಲ್ಪವಾದರೂ ಸರಿಸಲು, ಆ ಭಕ್ತಿಯ ಮೊದಲ ಹೆಜ್ಜೆಯನ್ನು ಇಡಲು ನಾವು ಇಂದು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಯಾವ ಒಂದು ಚಿಕ್ಕ ಇಂದ್ರಿಯ ವ್ಯಾಮೋಹವನ್ನು ಅಥವಾ ಭೌತಿಕ ಆಕರ್ಷಣೆಯನ್ನು ಹಿಂದಕ್ಕೆ ಸೆಳೆದುಕೊಳ್ಳಬಹುದು? ಯಾವ ಒಂದು ಅಹಂಕಾರವನ್ನು ಬಿಟ್ಟು ನಾವು ಮಾಡುವ ಕೆಲಸವನ್ನು ಪೂಜೆಯಾಗಿ ಪರಿವರ್ತಿಸಬಹುದು? ಈ ಆಳವಾದ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿರಲಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.